ಸೊ ಮಂಡಕ್ಕಿ ಎಲ್ಲ ಮಾಡಿದ್ವಲ್ಲ ಮನೇಲಿ, ಅದನ್ನು ನೋಡಿ ಗ್ಲಾಸಲ್ಲಿ ಹಾಕ್ಕೊಂಡು ಎಲ್ಲಿ ತೋರಿಸು, ನೀಟಾಗಿ ತೋರಿಸು. ನೋಡಿ ಗ್ಲಾಸಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನು ಟೀ ಅಂತ ಮಾರ್ತಿದ್ದಾಳೆ. ಟೀ ಮಾರಕ್ಕಾದ್ರೂ ಕಳಿಸ್ತೇವೆ ನಮ್ಮ ಗಮ್ಯನ. ನೋಡಿ ನಮ್ಮ ಗವ್ಯ ಸ್ವಲ್ಪ ಕೆಮ್ಮಾಗಿ ಸುಸ್ತಾಗ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದ್ದಾಳೆ ನನ್ನ ತೊಡೆ ಮೇಲೆ. ಆ್ಯಂಡ್ ನಮ್ಮ ಗಮ್ಯ ಏನು ಮಾಡ್ತಿದ್ಯಾ? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಆಕ್ಚುಲಿ ನಾನು ಡೈಲಿ ವ್ಲಾಗ್ಸ್ ನ ಪೋಸ್ಟ್ ಮಾಡೋದು ತುಂಬಾ ಡಿಲೇ ಮಾಡ್ಬಿಟ್ಟಿದ್ದೀನಿ ಅಲ್ವಾ. ಸೊ ಡೈಲಿ ವ್ಲಾಗ್ಸೇ ಮಾಡ್ತಿಲ್ಲ ಈ ನಡುವೆ. ಬಿಕಾಸ್ ನಮ್ಗೆಲ್ಲ ಗೊತ್ತಿರುತ್ತೆ, ನಾನು ಆಲ್ರೆಡಿ ಅತ್ತೆ ಮನೆಗೂ ಮತ್ತೆ ಇಲ್ಲಿ ನಮ್ಮ ಮನೆಗೆ ಓಡಾಡ್ತಾನೆ ಇದೀವಿ 2 ವೀಕ್ಸ್ ಇಂದ. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ನ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಮನೇಲಿ ಫುಲ್ ಪೇಂಟಿಂಗ್ ಮಾಡಿದೀವಿ. ಸೊ ಪೇಂಟಿಂಗ್ ಆದ್ಮೇಲೆ ನನಗೆ 1 ವೀಕಿಂದ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ. ಅಂದ್ರೆ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಇತ್ತು. ಸೊ ಆ ಕ್ಲೀನಿಂಗ್ ನ ಮುಗಿಸಿ ಆಮೇಲೆ ಇವಾಗ ವ್ಲಾಗ್ಸ್ ನ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಆನಿಯನ್ ಪಕೋಡಿ ಮಾಡ್ತಾ ಇದ್ದೀನಿ. ನೋಡಿ ಇದು ಮೀಡಿಯಮ್ ಸೈಜಲ್ಲಿರೋ ಒಂದು 5 ಇಲ್ಲ 6 ಆನಿಯನ್ಸ್ನ ತೊಗೊಂಡಿದ್ದೀನಿ. ಈ ಥರ ತುಂಬ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ವಿತಿನ್ 2 to 3 ಮಿನಿಟ್ಸಲ್ಲಿ ಕಟ್ ಮಾಡಿದ್ದೀನಿ. ಅದು ಹೇಗೆ ಕಟ್ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಲ್ಟು, ಹಾಗೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಮನೇಲಿ ಮಕ್ಕಳು ತಿಂತಾರೆ ಅಂತ ಹೇಳಿ ಹಾಕಿಲ್ಲ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ನು ಬೇಕು ಅಂತಂದರೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಂತೂ ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಡಲೆ ಹಿಟ್ಟು ಕೂಡ ಇನ್ನೂ ಬೇಕಾಗುತ್ತೆ, ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನಲಿ ಕನ್ಸಿಸ್ಟೆನ್ಸಿ ಅಂತೂ ಹೀಗಿರಬೇಕು. ಸೊ ನಾನು ಮಾಡ್ತಿರೋದು ಆನಿಯನ್ ಪಕೋಡಿ, ಅಂದರೆ ಸ್ವಲ್ಪ ಆನಿಯನ್ಸೇ ಜಾಸ್ತಿ ಇರಬೇಕು. ಸೊ ಹಾಗೆ ಕಡಲೆ ಹಿಟ್ಟು ಕಮ್ಮಿ ಇರಬೇಕು. ಸೊ ಆ ಥರ. ಆ್ಯಂಡ್ ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮೆತ್ತ ಕಲಿಸ್ಕೊಂಡ್ರೆ ಅದು ಮೆತ್ತನ ಪಕೋಡಿ ಆಗಿಬಿಡುತ್ತೆ. ಸೊ ಹಾಗೆ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ಲೇಮ್ನ ಮಾತ್ರ ಮೀಡಿಯಮಲ್ಲಿ ಇಟ್ಕೊಂಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆನಿಯನ್ಸ್ ಬೇಗ ಫ್ರೈ ಆಗಿಬಿಟ್ಟು ಮತ್ತೆ ಸೀದೋಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನಮಗೆ ಆನಿಯನ್ ಪಕೋಡಿ ಅಂತೂ ರೆಡಿ ಆಯಿತು. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಖಾರದ ಮಂಡಕ್ಕಿ ಮಾಡಿದ್ದೆ. ಫಸ್ಟ್ ನಾನು ಖಾರದ ಮಂಡಕ್ಕಿ ಮಾಡಿದೆ, ಆಮೇಲೆ ಪಕೋಡಿ ಮಾಡಿಕೊಡು ಅಂತ ನಮ್ಮ ಹಸ್ಬೆಂಡ್ ಕೇಳಿದ್ರು. ಸೊ ಅದಕ್ಕೆ ಮಾಡಿಕೊಟ್ಟೆ. ಇನ್ನು ಟೀ ಟೈಮ್ ಕೂಡ ಆಯಿತು ಅಂತ ಹೇಳಿ ನನಗೋಸ್ಕರ ಒಂದು ಜಿಂಜರ್ ಟೀನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ನಮ್ಮನೇಲಂತೂ ಖಾರದ ಮಂಡಕ್ಕಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅದು ಯಾರಿಗೆ ಗೊತ್ತಾ? ನನಗೆ ಮತ್ತೆ ನಮ್ಮ ಗವ್ಯಾಗೂ ಮತ್ತೆ ನಮ್ಮ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ತಿಂತಾರಲ್ಲ ಲೈಟಾಗಿ. ಸೊ ಮಂಡಕ್ಕಿ ಎಲ್ಲ ಮಾಡಿದ್ವಲ್ಲ ಮನೇಲಿ, ಅದನ್ನು ನೋಡಿ ಗ್ಲಾಸಲ್ಲಿ ಹಾಕ್ಕೊಂಡು ಎಲ್ಲಿ ತೋರಿಸು, ನೀಟಾಗಿ ತೋರಿಸು. ನೋಡಿ ಗ್ಲಾಸಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನು ಟೀ ಅಂತ ಮಾರ್ತಿದ್ದಾಳೆ. ಟೀ ಮಾರಕ್ಕಾದ್ರೂ ಕಳಿಸ್ತೇವೆ ನಮ್ಮ ಗಮ್ಯನ. ಬೇಡ, ಟೀ ಮಾರಕ್ಕೆ ಹೋಗ್ತೀಯಾ? ಮತ್ತೇನು ಮಾಡ್ತೀಯಾ? ಗ್ಲಾಸ್ಗೆಲ್ಲ ಹಾಕೊಂಡಿದ್ಯಾ? ಟೀನಾ ಅದು? ಏನು ಟೀ ಅದು? ಶುಂಠಿ ಟೀ ಅಂತೆ ಅದು. ತಗೊಳ್ಳಿ ಕುಡೀರಿ ಅಂತ ಹೇಳಿ. ಮಂಡಕ್ಕಿನ ತಿಂತಾರೆ, ಯಾರು ಕುಡಿಯಲ್ಲ ಅದನ್ನ, ಆಯ್ತಾ? ಗವ್ಯ ಕುಡಿದ್ರು ನೋಡ್ರಿ. ಗವ್ಯ ಕುಡಿದ್ರ? ಹೆಂಗ್ ಕುಡಿದ್ರು? ಹಂಗ್ ಕುಡಿದ್ಲಾ ಗವ್ಯ? ನೀನ್ ಕೊಟ್ಟ? ಇವಾಗಿದ್ದ ಕಾಫಿ ಬೇಕು, 2 ಕಾಫಿ. ಇನ್ನೇನು 2 ಕಾಫಿ ಬೇಕಂತ? ಯಾರಿಗೆ? ಗವ್ಯಗೆ. ಹೌದಾ? ಸರಿ ನೀವೇ ಕುಡೀರಮ್ಮ, ನೀನು ನಿಮ್ಮ ತಂಗಿನೇ ಕುಡೀರಿ, ನಮಗೇನು ಬೇಡ ಆಯ್ತಾ? ನಿನಗೆ ತಗೊಳ್ಳಿ, ಅವಳು ಕುಡ್ಲು, ನಿನಗೆ ತಗೊಳ್ಳಿ. ಬೇಡಮ್ಮ, ನಮಗೆ ಬೇಡ ರೀ, ಬೇಡ ನಮಗೆ. ಯಾಕೆ ಪಂಡಕ್ಕೆ ತಿಂದ್ರಿ, ಸ್ವಲ್ಪ ಕಾಫಿ ಎಷ್ಟು ಬೇಕೋ ಅಷ್ಟು ತಿಂದ್ರಿ. ಕಾಫಿ ಎಷ್ಟು ಬೇಕಷ್ಟು ತಗೋಬೇಕಾ? ಬೇಡ ರೀ, ತಗೊಳ್ಳಿ. ನಾವು ಟೀ ಕುಡಿತಾ ಇದ್ದೀವಿ, ನಾವು ಟೀ ಕುಡಿತಾ ಇದ್ದೀವಿ. ನಮ್ಮದು ಟೀ ಇದು ನೋಡಿ, ನಮ್ಮದು ಟೀ. ನಮ್ಮದು ಪಂಡಕ್ಕಿ ತಿನ್ನಬೇಕು ಆಯಿತಾ? ಪಂಡಕ್ಕಿ
ಇನ್ನು ನೈಟ್ ಡಿನ್ನರ್ಗೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಡೈಲಿ ಅನ್ನ ಸಾರು ಮುದ್ದೆ ಮಾಡೋದು ಅಂತ ಹೇಳಿಬಿಟ್ಟು ಇನ್ನು ಇದನ್ನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಸಾಯಂಕಾಲ ಮಂಡಕ್ಕಿ ಅದನ್ನೆಲ್ಲ ತಿಂದಿದ್ವಲ್ಲ ಪಕೋಡಿ, ಸೊ ಅಷ್ಟೊಂದು ಹೊಟ್ಟೆ ಆಗಿಲ್ಲ ಅಂತ ಹೇಳಿ ಲೈಟಾಗಿ ಮಾಡ್ತಾ ಇದ್ದೀನಿ. ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಹೋಲ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಚಕ್ಕೆ ಲವಂಗ ಮತ್ತು ಮೆಣಸು, ಪಲಾವ್ ಎಲೆ, ಸ್ವಲ್ಪ 1-2 ಏಲಕ್ಕಿ ಮತ್ತು ಸ್ಟಾರ್ ಫ್ಲವರ್ ಆ್ಯಂಡ್ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜಲ್ಲಿರೋ ಆನಿಯನ್ಸ್ನ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 4-5 ಹಸಿಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಆನಿಯನ್ಸು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ ಇವಾಗಲೇ ಹಾಕೋದ್ರಿಂದ ನಮಗೆ ಆನಿಯನ್ಸ್ ಕೂಡ ಬೇಗ ಫ್ರೈ ಆಗುತ್ತೆ. ಸೊ ಈ ಆನಿಯನ್ಸ್ ಫ್ರೈ ಆಗೋ ಅಷ್ಟರಲ್ಲೇ ನಾವು ಒಂದು ಮಸಾಲೆ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಂಬರೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜಲ್ಲಿರೋ ಟೊಮೊಟೊ ಆ್ಯಂಡ್ ಮೀಡಿಯಮ್ ಸೈಜಲ್ಲಿರೋ 1 ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ ಆ್ಯಂಡ್ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಏನು ನೀರು ಹಾಕೋ ಅವಶ್ಯಕತೆನೇ ಇಲ್ಲ, ಫೈನಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಈ ಥರ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಮಗೆ ಆನಿಯನ್ಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿರೋ 1 ಟೊಮೊಟೊನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಮಗೆ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು. ಆಮೇಲೆ ಇಲ್ಲಿ ನಾನು 1 ಪಾಕೆಟ್ 200 ಗ್ರಾಮ್ಸ್ ಇರೋ ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ ಹಾಕಾದ್ಮೇಲೆ ಜಸ್ಟ್ 1 ಮಿನಿಟ್ಸ್ ಹಾಗೆ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಾದ್ಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕ್ಕೋಬೇಕು. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲೆ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಸೆಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾವು ನೆನೆಸಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು 1 ಗ್ಲಾಸಷ್ಟು ಸೋನಾ ಮಸೂರಿ ರೈಸ್ ಆ್ಯಂಡ್ ಅರ್ಧ ಗ್ಲಾಸಷ್ಟು ಬಾಸುಮತಿ ರೈಸ್ನ ನೆನೆಸಿಟ್ಕೊಂಡಿದ್ದೆ. ನಾನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಹಾಕೋದ್ರಿಂದ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಈ ಥರ ಮಿಕ್ಸ್ ಮಾಡ್ದಂಗೆ ಒಂದೇ ರೈಸಲ್ಲಿ ಬೇಕಿದ್ದರೆ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾವು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಬೇಕಲ್ಲ, ಸೊ ಒಂದು ಅರ್ಧ ಗ್ಲಾಸ್ ನೀರನ್ನ ಕಮ್ಮಿ ಮಾಡ್ಕೊಳ್ಳಿ. ಅಂದರೆ 2.5 ಗ್ಲಾಸ್ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ಈ ಥರ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಎಮ್ಮಿ ಟೇಸ್ಟಿಯಾಗಿರೋ ಮಶ್ರೂಮ್ ಪಲಾವ್ ಅಂತೂ ರೆಡಿ ಆಗುತ್ತೆ. ಸೊ ಟೇಸ್ಟ್ ಆಗಲಿ ಟೆಕ್ಸ್ಚರ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಅಡುಗೆ ಎಲ್ಲ ಮುಗೀತು, ಇನ್ನು ಊಟ ಕೂಡ ಆಯಿತು. ಆಮೇಲೆ ನೋಡಿ ಇದೆಲ್ಲ ಎಷ್ಟು ನಮ್ಮ ಮಕ್ಕಳು ಕಿತ್ತಾಕಿದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ನಾನು ಯಾವಾಗಲೂ ಯಾರಾದರೂ ಒಬ್ಬರು ಮಲ್ಕೊಂಡ್ರೆ ಮಕ್ಕಳು ಮಲ್ಕೊಂಡಾದಮೇಲೆ ನಿಧಾನಕ್ಕೆ ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಇಬ್ಬರು ಎದ್ದಿದ್ರೆ ನಾನು ಇನ್ನೊಂದು ಕಡೆ ಕ್ಲೀನ್ ಮಾಡ್ತಾಯಿದ್ರು ಕೂಡ ಇನ್ನೊಂದು ಕಡೆ ಕಿತ್ತಾಕ್ತಾನೆ ಇರ್ತಾರೆ. ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ನಮ್ಮ ಗಮ್ಯನೇ ಇದೆಲ್ಲ ಜಾಸ್ತಿ ಮಾಡೋದು, ನಮ್ಮ ಗವ್ಯ ಪರವಾಗಿಲ್ಲ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಮಕ್ಕಳನ್ನ ಮಲಗಿಸಿ ಆಮೇಲೆ ನಾನು ಕೂಡ ಮಲ್ಕೋಬೇಕು. ಆ್ಯಂಡ್ ಆದಷ್ಟು ಬೇಗನೆ ಮಲ್ಕೊಂಡ್ಬಿಡ್ತೀವಿ ನಾವಂತೂ, ಬೆಳಗ್ಗೆ ಬೇಗ ಎದ್ದೇಳ್ತೀವಿ. ನೋಡಿ ನಮ್ಮ ಗವ್ಯ ಸ್ವಲ್ಪ ಕೆಮ್ಮಾಗಿ ಸುಸ್ತಾಗ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದ್ದಾಳೆ ನನ್ನ ತೊಡೆ ಮೇಲೆ. ಆ್ಯಂಡ್ ನಮ್ಮ ಗಮ್ಯ ಏನು ಮಾಡ್ತಿದ್ಯಾ? ಹೋಮ್ವರ್ಕ್ ಬರೀತಿದ್ಯಾ? ಏನು ಹೋಮ್ವರ್ಕ್ ಕೊಟ್ಟಿರೋದು? ಕರೆಕ್ಟಾಗಿ ಹೇಳು, ಏನು ಕೊಟ್ಟಿರೋದು? 1 2 3 ಹೋಮ್ವರ್ಕ್ ಬರೀತಿದ್ದಾಳೆ ಗಮ್ಯ. ಓಕೆ, ಬರೀ ಗಮ್ಯ, ಗುಡ್ ಗರ್ಲ್. ಸೊ ಮನೇಲೆಲ್ಲ ಇನ್ನೂ ಹಾಗೇ ಇದೆ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಓಕೆ, ಬರೀ ಗಮ್ಯ, ಗುಡ್ ಗರ್ಲ್ ನೀನು. ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.